ಇನ್ನು ಮುಂದಿನ ಸಿನಿಮಾಗಳು ರಚಿತಾ ಅವ್ರ ಕಡೆಯಿಂದ ಇದೇ ತರದೊಂದು ಪ್ರಯೋಗಗಳಾಗಿರುತ್ತೆ ಅಂತ. ಯಾಕಂದ್ರೆ ಲೇಡಿ ಸೂಪರ್ ಸ್ಟಾರ್ ಅಂತ ಟೈಟ್ಲ್ ಬಂದ ತಕ್ಷಣ ಆ ಜವಾಬ್ದಾರಿ ತುಂಬಾ ಜಾಸ್ತಿ ಆಗಿದೆ. ಯಾಕಂದ್ರೆ ನಿಮ್ಮ ಆಯ್ಕೆಗಳು ನೋಡ್ತಾ ಇದ್ರೆ ನಮಗೆ ಖುಷಿ ಆಗ್ತದೆ, ಯಾಕಂದ್ರೆ ಲೈನ್ ಅಪ್ಸ್ ಗಳಾಗಿದೆ. ಸೊ ನೆಕ್ಸ್ಟ್ ಸಿನಿಮಾಗಳು ಇದೇ ರೀತಿ ಇರುತ್ತೆ ಅಂತ. ಖಂಡಿತ, ಡೆಫಿನೆಟ್ಲಿ. ಇದಾದ್ಮೇಲೆ ನನಗೆ ಐ ಹ್ಯಾವ್ ಅಯೋಗ್ಯ 2, ಅದಾದ್ಮೇಲೆ ಕ್ರಿಮಿನಲ್ ಇದೆ ನನಗೆ. ಕ್ರಿಮಿನಲ್ ಆದ್ಮೇಲೆ ಇನ್ನು ಒಂದೆರಡು ಬ್ಯೂಟಿಫುಲ್ ಸ್ಕ್ರಿಪ್ಟ್ಸ್ ರೆಡಿ ಆಗಿದೆ ಆಲ್ರೆಡಿ. ಅದು ನಾವು ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಅನೌನ್ಸ್ ಇಟ್. ಸೊ ಚೆನ್ನಾಗಿ ಆಗ್ತಿದೆ, ಚೆನ್ನಾಗಿ ಬರ್ತಿದೆ. ಅಂದ್ರೆ ಐ ಥಿಂಕ್ ಆಫ್ಟರ್ ಕೂಲಿ ಆದ್ಮೇಲೆ ಒಳ್ಳೊಳ್ಳೆ ಪಾತ್ರಗಳು ಬರ್ತಿದೆ ನನಗೆ, ವಿಚ್ ಐ ಆಮ್ ಹ್ಯಾಪಿ. ಪೈರಸಿ ಬಗ್ಗೆ ಮಾತಾಡ್ತಾ ಇದ್ರಿ ಆಗಷ್ಟೇ, ಇಂಡಸ್ಟ್ರಿ ವಿಚಾರದಲ್ಲಿ ಯಾರು ಒಗ್ಗೂಡ್ತಾ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ಆಸ್ ಅ ನಟಿಯಾಗಿ ತಮಗೆ ಬೇಸರ ಇದೆ? ಏನಲ್ಲಿ ಯಾರೋ ಹೇಳಿದ್ರು ಆಪ್ಸ್ ನ ಡಿಲೀಟ್ ಮಾಡ್ಬೇಕು, ಎಷ್ಟು ಜನ ಅಂತ ಮಾಡ್ತಾರೆ. ಈಗ ಎಷ್ಟು ಆಪ್ಗಳನ್ನ ಡಿಲೀಟ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಆಗಿ ಇನ್ನೊಂದೇನೋ ಇಟ್ಕೊಂಡಿರ್ತಾರೆ. ಸೊ ಗೊತ್ತಿಲ್ಲ ಇದಕ್ಕೆ ಯಾವಾಗ ಎಂಡ್ ಅಂತ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ಸೊ ನಮ್ಮ ಪ್ರಯತ್ನ ನಡೀತಾನೆ ಇರುತ್ತೆ. ಪ್ರತಿ ಸಿನಿಮಾದಲ್ಲಿ ಹೇಳೋದು ಸ್ಟಾಪ್ ಪೈರಸಿ ಅಂತ. ಇದನ್ನ ಹೇಳೋದು ನಾವ್ ನಿಲ್ಸಲ್ಲ, ಅವರು ಪೈರಸಿ ಮಾಡೋದು ಅವ್ರು ಬಿಡಲ್ಲ. ಸೊ ಐ ಡೋಂಟ್ ನೋ ಯಾವ ದಿನ ಅದಕ್ಕೊಂದು ಎಂಡ್ ಅಂತ ಬರುತ್ತೆ ಅಂತ. ಬಟ್ ಇದು ಒಳ್ಳೆ ಟೈಮ್, ಯಾಕಂದ್ರೆ ಸರಿ ಅಂದ್ರೆ ಪೈರಸಿ ಆದಾಗಲೂ ಒಂದು ಮಾತು ಹೇಳಿದ್ರು, ಗೌರ್ಮೆಂಟ್ ಇದಕ್ಕೆ ಇನಿಷಿಯೇಟಿವ್ ತಗೊಂಡು ಮಾಡಬೇಕು ಅಂತ. ಅದ್ರ ಜೊತೆಗೆ ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಡೇ ಇವತ್ತು ನಡೀತಾ ಇದೆ, ಉದ್ಘಾಟನೆ. ಸೊ ಈ ತರದೊಂದು ವೇದಿಕೆನಲ್ಲಿ ಅದ್ರ ಬಗ್ಗೆ ಮಾತಾಡುವಂತ ಕೆಲಸಗಳಾಗಬೇಕು. ಎಲ್ಲೋ ಒಂದ್ ಕಡೆ ಇಲ್ಲಿ ಮಾತಾಡಿದಾಗ ತುಂಬಾ ದೊಡ್ಡ ಮಟ್ಟಕ್ಕೆ ಆಗುತ್ತೆ. ನಾನು ಸರ್ಕಾರದ ಗಮನವನ್ನು ಸೆಳಿಬೇಕು ಬಹುದು. ಐ ಫೀಲ್ ಸಿ ಪ್ರತಿಯೊಬ್ರು ದೊಡ್ಡವರೆಲ್ಲ ಇದನ್ನ ಸರ್ಕಾರಕ್ಕೆ ತಲುಪಿಸಿದ್ದಾರೆ. ಸರ್ಕಾರ ಅದನ್ನ ಮಾಡ್ತಿಲ್ಲ, ಇಲ್ಲ ಅದ್ರ ಬಗ್ಗೆ ಅಟೆನ್ಷನ್ ಕೊಟ್ಟಿಲ್ಲ ಅಂತ ಅಲ್ಲ, ಡೆಫಿನೆಟ್ಲಿ ಅಟೆನ್ಷನ್ ಕೊಟ್ಟಿದ್ದಾರೆ. ಕೆಲವೊಂದ್ ಕಡೆ ಈವನ್ ದೇ ಆರ್ ಆಲ್ಸೋ ಸೋ ಹೆಲ್ಪ್ಲೆಸ್ ಅಲ್ವಾ. ಅಂದ್ರೆ ಎಷ್ಟಂತ ಮಾಡೋದು, ಎಷ್ಟಂತ ಒಂದ್ 10 ಜನದಲ್ಲಿ 5 ಜನ ಸಿಕ್ಕಾಕೊಂತ 5 ಜನ ಇನ್ನೇನ್ ಮಾಡ್ತಿರ್ತಾರೋ ಅವ್ರು. ಅದಕ್ಕೆ ಹೇಳಿದ್ರು 5 ಜನ ಸಿಕ್ಕಾಕೊಂಡಾಗ 5 ಜನ ಇನ್ನೇನೇನೇನೇನೋ ಎಕ್ಸ್ಟ್ರಾ ಬೇರೆ ಬೇರೆ ಆಪ್ಗಳನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೋ. ಸೊ ಇಟ್ ಟೇಕ್ಸ್ ಟೈಮ್, ಗ್ರಾಜುಯಲಿ ಅದು ಟೈಮ್ ತಗೊಳತ್ತೆ. ಅಂಡ್ ಐ ಆಮ್ ಶೋರ್ ಗವರ್ಮೆಂಟ್ ಇದಕ್ಕೆ ಒಳ್ಳೆ ಸ್ಟ್ಯಾಂಡ್ ತಗೊಳತ್ತೆ ಅಂತ ಅನ್ಕೊಂಡಿದೀನಿ. ನೋಡೋಣ.